ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಯುದ್ಧಕ್ಕೆ ಸದ್ಯ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಲಿಡೇಯನ್ನ ಘೋಷಿಸಿದ್ದಾರೆ. ಇದರಿಂದಾಗಿ ತೈಲ ದರಗಳಲ್ಲಿ ಇಳಿಕೆ ಆಗಿದೆ. ಪ್ರತಿ ಬ್ಯಾರಲ್ ತೈಲದ ಬೆಲೆ $100ಗೆ ಇಳಿಕೆ ಆಗಿರುವಂಥದ್ದು. ಒಂದೇ ದಿನ $113ನಿಂದ $100ಗೆ ಇಳಿಕೆ ಆಗಿದೆ. $13 ಇಳಿಕೆ ಆಗಿರುವಂಥದ್ದು 5 ದಿನಗಳ ಮುಂದೂಡಿಕೆಯಾಗಿದೆ. ಯುದ್ಧ ತಾತ್ಕಾಲಿಕವಾಗಿ 5 ದಿನಗಳ ಕಾಲ ಮುಂದೂಡಿಕೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಈ ಹೇಳಿಕೆಯನ್ನ ನೀಡಿದ ಬೆನ್ನಲ್ಲೇ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿರುವಂಥದ್ದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯ ಬೆನ್ನಲ್ಲೇ ಈಗ ಕಚ್ಚಾ ತೈಲದ ಬೆಲೆಯಲ್ಲಿ ಇಳಿಕೆಯಾಗಿದೆ. ನಿನ್ನೆ $113 ಇತ್ತು. ಇವತ್ತು ಬೆಳಗ್ಗೆಗೆ ಅದು $100ಗೆ ಇಳಿಕೆಯನ್ನು ಕಂಡಿರುವಂಥದ್ದು. $13ನ ಇಳಿಕೆ ಒಂದೇ ರಾತ್ರಿಯಲ್ಲಿ ಆಗಿರುವಂಥದ್ದು. ಇದಕ್ಕೆ ಕಾರಣ ಮುಂದಿನ 5 ದಿನಗಳ ಕಾಲ ಯುದ್ಧ ವಿರಾಮವನ್ನು ತಾತ್ಕಾಲಿಕವಾಗಿ ಅಮೆರಿಕ ಹಾಗೆ ಇರಾನ್ ಘೋಷಿಸಿರುವ ಬೆನ್ನಲ್ಲೇ ಈ ಇಳಿಕೆ ಕಂಡಿದೆ ಕಚ್ಚಾ ತೈಲ ಬೆಲೆಯಲ್ಲಿ. ಈ ತಾತ್ಕಾಲಿಕ ಯುದ್ಧ ವಿರಾಮ ಘೋಷಣೆಗೂ ಕಾರಣ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು. ಬೇರೆ ಬೇರೆ ರೀತಿಯಲ್ಲಿ ಮಾರ್ಕೆಟ್ನ ಮೇಲೆ ಇದು ಪ್ರಭಾವ ಬೀರ್ತಾ ಇರೋದ್ರಿಂದ, ದರಗಳ ಏರಿಕೆ ಆಗ್ತಾ ಇರೋದ್ರಿಂದ ಅದನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ತಾತ್ಕಾಲಿಕವಾಗಿ 5 ದಿನಗಳ ಕಾಲ ಯುದ್ಧ ವಿರಾಮವನ್ನು ಘೋಷಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಟ್ರಂಪ್ ಹೇಳಿಕೆಯ ಬೆನ್ನಲ್ಲೇ ಇವತ್ತು ಈಗಾಗಲೇ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ. ಹಾಗಿದ್ರೆ ಕಚ್ಚಾ ತೈಲದ ಬೆಲೆ ಎಷ್ಟು ಇಳಿಕೆಯಾಗಿದೆ, ಯಾವಾಗ ಎಷ್ಟೆಷ್ಟಿತ್ತು ಅನ್ನೋದನ್ನ ವಿಡಿಯೋ ವಾಲ್ ಮೂಲಕ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಜನವರಿ 2ನೇ ತಾರೀಕನ್ನು ಗಮನಿಸಿದ್ರೆ $60.75 ಇತ್ತು ಒಂದು ಬ್ಯಾರಲ್ನ ಕಚ್ಚಾ ತೈಲದ ಬೆಲೆ. ಜನವರಿ 2ನೇ ತಾರೀಕಿಗೆ ಇದ್ದಂತಹ ಬೆಲೆ ಅದು. ಅದಾದಮೇಲೆ ಫೆಬ್ರವರಿ 27ಕ್ಕೆ ಅದು ಏರಿಕೆ ಕಾಣುತ್ತೆ. $72.48ಗಳಿಗೆ ಏರಿಕೆಯನ್ನ ಕಾಣುತ್ತೆ ಕಚ್ಚಾ ತೈಲದ ಬೆಲೆ. ಅದಾದ ಮೇಲೆ ಯುದ್ಧ ಶುರುವಾಗುವ ಸಂದರ್ಭದಲ್ಲಿ ಮಾರ್ಚ್ 9ನೇ ತಾರೀಕು $119.50ಗೆ ಏರಿಕೆ ಆಗತ್ತೆ. ಇದು ನಾವೇನು ನಿಮಗೆ ಗ್ರಾಫ್ ತೋರಿಸ್ತಾ ಇದ್ದೀವಿ, ಇದರಲ್ಲಿ ಅತ್ಯಂತ ಹೆಚ್ಚಿನ ಬೆಲೆ ಬಂದಿದ್ದು ಅದೇ ಸಂದರ್ಭದಲ್ಲಿ $119.50 ಮಾರ್ಚ್ 9ನೇ ತಾರೀಕಿನಂದು ಈ ಬೆಲೆ ಇರುತ್ತೆ ಕಚ್ಚಾ ತೈಲದ ಒಂದು ಬ್ಯಾರಲ್ನ ಬೆಲೆ ಇದು. ಅದಾದ ನಂತರ ಮತ್ತೆ ಮಾರ್ಚ್ 16ಕ್ಕೆ ಇಳಿಕೆಯನ್ನು ಕಾಣುತ್ತೆ. $100.21ಗೆ ಇಳಿಕೆಯನ್ನು ಕಾಣುವಂಥದ್ದು ಪ್ರತಿ ಬ್ಯಾರಲ್ನ ಕಚ್ಚಾ ತೈಲದ ಬೆಲೆ. ಅದಾದ ಮೇಲೆ ಮಾರ್ಚ್ 23 ಅಂದರೆ ನಿನ್ನೆ ಮತ್ತೆ ಏರಿಕೆ ಕಂಡಿತ್ತು $113ಗೆ. ಹಾಗೆ ಇವತ್ತು $100ಗೆ ಮತ್ತೆ ಇಳಿಕೆಯನ್ನು ಕಂಡಿದೆ. ಇದಕ್ಕೆ ಕಾರಣ ಡೊನಾಲ್ಡ್ ಟ್ರಂಪ್ ನೀಡಿರುವಂತಹ ಯುದ್ಧದ ಹಾಲಿಡೇ ಏನು ಘೋಷಣೆ ಮಾಡಿದ್ದಾರೆ ಅದು. ಹಾಗಿದ್ರೆ ಕಚ್ಚಾ ತೈಲದ ಬೆಲೆ ಏರಿಕೆ ಇಳಿಕೆ ಆಗೋದು ಯಾವ ರೀತಿಯಲ್ಲಿ? ನಾರ್ಮಲ್ ಆಗಿ ಕಚ್ಚಾ ತೈಲದ ಬೆಲೆ ಏರಿಕೆ ಇಳಿಕೆ ಆಗುವಂಥದ್ದು ಡಿಮ್ಯಾಂಡ್ ಸಪ್ಲೈ ಬೇಸಿಸ್ ಮೇಲೆ. ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಡಿಮೆ ಆಗಿದ್ದಾವಾಗ ಏರಿಕೆ ಆಗತ್ತೆ. ಹಾಗೆ ಸಪ್ಲೈ ಜಾಸ್ತಿ ಇದ್ದು ಡಿಮ್ಯಾಂಡ್ ಕಡಿಮೆ ಇದ್ದಾಗ ಕಡಿಮೆ ಆಗತ್ತೆ. ಇದು ಒಂದು ಕಾರಣ. ಆದರೆ ಸದ್ಯದ ರೀಸನ್ ಏನು ಅಂತ ನಾವು ನೋಡೋದಾದ್ರೆ ಜಿಯೋಪೊಲಿಟಿಕಲ್ ರೀಸನ್ಸ್ ಅಂದರೆ ನಿಮಗೆ ಅದು ಭೌಗೋಳಿಕ ಹಾಗೆ ರಾಜಕೀಯ ವಿಚಾರಗಳನ್ನು ಒಳಗೊಂಡಂಥದ್ದು. ಈಗ ಪರಿಸ್ಥಿತಿಯ ಕಾರಣದಿಂದಾಗಿ ಅಂದರೆ ಯುದ್ಧ ಏನು ನಡೀತಾ ಇದೆ, ಹಾರ್ಮುಸ್ ಜಲಸಂಧಿಯ ಮೂಲಕವೇ ನಮಗೆ ಸಾಗಾಟ ಆಗುವಂಥದ್ದು. ಕಚ್ಚಾ ತೈಲ ಹಾಗೆ ಗ್ಯಾಸ್ ಇರ್ಬೋದು, ಮತ್ತೊಂದಿರ್ಬೋದು, ಹಾರ್ಮುಸ್ ಜಲಸಂಧಿಯ ಮೂಲಕ ಸಾಗಾಟ ಆಗತ್ತೆ. ಆ ಹಾರ್ಮುಸ್ ಜಲಸಂಧಿಯನ್ನೇ ಸದ್ಯ ಬಂದ್ ಮಾಡಿರುವ ಕಾರಣಕ್ಕಾಗಿ, ಅಂದರೆ ಇವಾಗ ಡಿಮ್ಯಾಂಡ್ ಇದೆ, ಸಪ್ಲೈ ಕಡಿಮೆ ಆಗ್ತಾ ಇದೆ, ಜನಕ್ಕೆ ಅಗತ್ಯ ಇರುವಷ್ಟು ಸಿಗ್ತಾ ಇಲ್ಲ ಈಗ. ಹಾಗಾಗಿ ಬೆಲೆಯಲ್ಲಿ ಏರಿಕೆ ಕಾಣ್ತಾ ಇರುವಂಥದ್ದು ಜಿಯೋಪೊಲಿಟಿಕಲ್ ರೀಸನ್ನಿಂದಾಗಿ ಈಗ ಸದ್ಯ ಏರಿಕೆ ಇಳಿಕೆಗಳಾಗ್ತಾ ಇರೋದು. ಯಾವಾಗ ಯುದ್ಧ ವಿರಾಮವನ್ನು ಘೋಷಣೆ ಮಾಡಲಾಗಿದೆಯೋ ಕೂಡಲೇ ಒಂದು ದಿನದಲ್ಲಿ $13 ಇಳಿಕೆಯನ್ನು ಕಂಡು ಇವತ್ತಿನ ಬೆಲೆ ಪ್ರತಿ ಒಂದು ಬ್ಯಾರಲ್ನ ಕಚ್ಚಾ ತೈಲದ ಬೆಲೆ ಒಂದು ಬ್ಯಾರಲ್ಗೆ $100 ಆಗಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.